ಭೋಜನಕ್ಕೆ ಮುನ್ನ ಕೊಡುವ ಗ್ರಾಸವನ್ನು, ತಿನ್ನಲು ಉಂಡೆಗಳನ್ನಾಗಿ ಮಾಡಿಕೊಡುವ ಹಸ್ತಪಿಂಡವನ್ನು, ತಿನ್ನಲು ಕೊಡುವ ಹುಲ್ಲನ್ನು ಸ್ವೀಕರಿಸುವುದಿಲ್ಲ. ಮೀಸುವಾಗ ಮೈಯುಜ್ಜಲು ಬಿಡುವುದಿಲ್ಲ. ನಿರಂತರ ಭೇಟಿಯಿಂದ ಆನೆ ಮತ್ತು ನಾಯಿಗಳಲ್ಲಿ ಪರಸ್ಪರ ಪ್ರೀತಿ ಉಂಟಾಗಿರುವಂತೆ ಕಾಣುತ್ತದೆ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಿಹಾರ ಮಾಡುತ್ತಿರುವ ಸಮಯದಲ್ಲಿ ಒಬ್ಬ ಉಪಾಸಕ ಮತ್ತು ಒಬ್ಬ ಬುದ್ಧಥೇರನ ವಿಷಯದಲ್ಲಿ ಹೇಳಿದರು. ಇಂದಿನ ಕಥೆ, ಸಾವತ್ತಿಯಲ್ಲಿ ಇಬ್ಬರು ಮಿತ್ರರು ವಾಸವಾಗಿದ್ದರು. ಅವರಲ್ಲಿ ಒಬ್ಬ ಪಬ್ಬಜ್ಜನಾಗಿದ್ದರು. ಪ್ರತಿದಿನ ತನ್ನ ಮಿತ್ರನ ಮನೆಗೆ ಬರುತ್ತಿದ್ದ. ಅವನು ಮಿತ್ರನಿಗೆ ಭಿಕ್ಷೆಯನ್ನು ಕೊಟ್ಟು ತಾನು ಊಟ ಮಾಡಿ ಅವನ ಜೊತೆಯಲ್ಲಿಯೇ ವಿಹಾರಕ್ಕೆ ಬರುತ್ತಿದ್ದ ಮತ್ತು ಸೂರ್ಯಾಸ್ತವಾಗುವ ತನಕ ಮಾತನಾಡುತ್ತಿದ್ದು ಆನಂತರ ಪಟ್ಟಣಕ್ಕೆ ಹಿಂದಿರುಗುತ್ತಿದ್ದ. ಇನ್ನೊಬ್ಬ ಸಹ ಅವನನ್ನು ನಗರ ದ್ವಾರದವರೆಗೆ ಬಿಟ್ಟು ಬರುತ್ತಿದ್ದ. ಅವರ ಈ ಪರಸ್ಪರ ಗಾಢವಾದ ಗೆಳೆತನದ ವಿಷಯ ಇತರ ಭಿಕ್ಷುಗಳಿಗೆ ತಿಳಿಯಿತು. ಅಂತೆಯೇ ಒಂದು ದಿನ ಧರ್ಮಸಭೆಯಲ್ಲಿ ಕುಳಿತುಕೊಂಡು ಭಿಕ್ಷುಗಳು ಅವರಿಬ್ಬರ ಗೆಳೆತನದ ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದರು. ಆಗ ಬುದ್ಧರು ಬಂದು, ಭಿಕ್ಷುಗಳೇ, ಈಗ ಇಲ್ಲಿ ಕುಳಿತುಕೊಂಡು ಯಾವ ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದೀರಿ ಎಂದು ಕೇಳಿದರು. ಆಗ ಅವರು, ಭಂತೆ, ಈ ವಿಷಯವನ್ನು ಕುರಿತು ಮಾತನಾಡುತ್ತಿದ್ದೆವು ಎಂದರು. ಆಗ ಶಾಸ್ತರು, ಭಿಕ್ಷುಗಳೇ, ಈ ಇಬ್ಬರು ಕೇವಲ ಈಗ ಮಾತ್ರ ಪರಸ್ಪರ ಗೆಳೆಯರುಗಳಾಗಿಲ್ಲ, ಹಿಂದೆಯೂ ಅವರು ಪರಸ್ಪರ ಪ್ರೇಮಿಗಳಾಗಿದ್ದರು ಎಂದು ಪೂರ್ವ ಕಥೆಯನ್ನು ಹೇಳಿದರು. ಹಿಂದಿನ ಕಥೆ, ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದಾಗ ಬೋಧಿಸತ್ವ ಅವನ ಮಂತ್ರಿಯಾಗಿದ್ದ. ಆಗ ಒಂದು ನಾಯಿ ಮಾಂಗಲಿಕ ಆನೆಯ ಗಜಶಾಲೆಯಲ್ಲಿ ಹೋಗಿ ಮಾಂಗಲಿಕ ಆನೆ ತಿನ್ನುತ್ತಿದ್ದ ಸ್ಥಳದಲ್ಲಿ ಬಿದ್ದಿರುತ್ತಿದ್ದ ಅನ್ನವನ್ನು ತಿನ್ನುತ್ತಿತ್ತು. ಅದೇ ಆಹಾರವನ್ನು ಸೇವಿಸುತ್ತಾ ಬೆಳೆಯುತ್ತಲಿದ್ದು ಮಾಂಗಲಿಕ ಆನೆಯ ವಿಶ್ವಾಸವನ್ನು ಗಳಿಸಿತು. ಅದು ಆನೆಯ ಹತ್ತಿರಕ್ಕೆ ಬಂದು ತಿನ್ನುತ್ತಿತ್ತು. ಎರಡೂ ಬೇರೆ ಬೇರೆಯಾಗುತ್ತಿರಲಿಲ್ಲ. ಅದು ಆನೆಯ ಸೊಂಡಿಲನ್ನು ಹಿಡಿದುಕೊಂಡು ಅತ್ತಿಂದಿತ್ತ ತೂಗಾಡುತ್ತಿತ್ತು. ಒಂದು ದಿನ ಒಬ್ಬ ಗ್ರಾಮೀಣ ಮನುಷ್ಯ ಬಂದ. ಬೆಲೆಯನ್ನು ಕೊಟ್ಟು ಮಾವಟಿಗನಿಂದ ಆ ನಾಯಿಯನ್ನು ತೆಗೆದುಕೊಂಡು ತನ್ನ ಹಳ್ಳಿಗೆ ಮರಳಿದ. ಅಂದಿನಿಂದ ನಾಯಿಯನ್ನು ಕಾಣದ ಆನೆ ಏನನ್ನೂ ತಿನ್ನಲಿಲ್ಲ, ನೀರು ಕುಡಿಯಲಿಲ್ಲ, ಸ್ನಾನ ಮಾಡಲಿಲ್ಲ. ಜನರು ರಾಜನಿಗೆ ಈ ಸುದ್ದಿಯನ್ನು ಮುಟ್ಟಿಸಿದರು. ರಾಜ ಬೋಧಿಸತ್ವನನ್ನು ಕರೆದು, ಹೋಗು, ಆನೆ ಯಾವ ಕಾರಣಕ್ಕಾಗಿ ಹಾಗೆ ಮಾಡುತ್ತಿದೆ ತಿಳಿದು ಬಾ ಎಂದು ಕಳುಹಿಸಿದ. ಬೋಧಿಸತ್ವ ಗಜಶಾಲೆಗೆ ಬಂದು ಆನೆ ವ್ಯಥೆಗೀಡಾಗಿರುವುದನ್ನು ಕಂಡು, ಇದಕ್ಕೆ ಯಾವ ರೀತಿಯ ಶಾರೀರಿಕ ರೋಗವೂ ಇಲ್ಲ, ನಿಶ್ಚಯವಾಗಿ ಇದಕ್ಕೆ ಬೇರೆಯವರೊಂದಿಗೆ ಗೆಳೆತನವಾಗಿದೆ, ಆ ಗೆಳೆಯ ಕಾಣದ ಕಾರಣ ಇದು ಶೋಕಗ್ರಸ್ತವಾಗಿದೆ ಎಂದು ಭಾವಿಸಿ ಮಾವಟಿಗನನ್ನು, ಇದಕ್ಕೆ ಯಾರೊಂದಿಗಾದರೂ ಗೆಳೆತನವಾಗಿದೆಯೇ ಎಂದು ಕೇಳಿದ. ಆಗ ಆ ಮಾವಟಿಗ, ಹೌದು ಸ್ವಾಮಿ, ಒಂದು ನಾಯಿಯೊಂದಿಗೆ ಅತ್ಯಂತ ಗಾಢವಾದ ಗೆಳೆತನ ಉಂಟಾಗಿತ್ತು ಎಂದ. ಆ ನಾಯಿ ಈಗ ಎಲ್ಲಿದೆ? ಬೋಧಿಸತ್ವ ಕೇಳಿದಾಗ ಮಾವಟಿಗ ಹೇಳುತ್ತಾನೆ, ಒಬ್ಬ ಮನುಷ್ಯ ತೆಗೆದುಕೊಂಡು ಹೋದ. ಓಹೋ, ಆ ಮನುಷ್ಯ ವಾಸವಾಗಿರುವ ಸ್ಥಳ ಗೊತ್ತಿದೆಯೇ ಎಂದಾಗ, ಇಲ್ಲ ಸ್ವಾಮಿ, ಗೊತ್ತಿಲ್ಲ ಎಂದ ಮಾವಟಿಗ. ಬೋಧಿಸತ್ವ ರಾಜನ ಬಳಿಗೆ ಬಂದು, ದೇವ, ಆನೆಗೆ ಬೇರಾವ ನೋವೂ ಇಲ್ಲ, ಅದಕ್ಕೆ ಒಂದು ನಾಯಿಯೊಂದಿಗೆ ಗಾಢವಾದ ಗೆಳೆತನವಿದೆ. ಪ್ರಾಯಶಃ ಅದನ್ನು ಕಾಣದಿರುವುದರಿಂದ ಅದು ಏನನ್ನೂ ತಿನ್ನುತ್ತಿಲ್ಲವೆಂದು ಕಾಣುತ್ತದೆ ಎಂದು ಮೇಲಿನ ಗಾಥೆ, ಅಂದರೆ ಭೋಜನಕ್ಕೆ ಮುನ್ನ ಕೊಡುವ ಗ್ರಾಸವನ್ನು, ತಿನ್ನಲು ಉಂಡೆಗಳನ್ನಾಗಿ ಮಾಡಿಕೊಡುವ ಹಸ್ತಪಿಂಡವನ್ನು, ತಿನ್ನಲು ಕೊಡುವ ಹುಲ್ಲನ್ನು ಸ್ವೀಕರಿಸುವುದಿಲ್ಲ, ಮೀಸುವಾಗ ಮೈಯುಜ್ಜಲು ಬಿಡುವುದಿಲ್ಲ, ನಿರಂತರ ಭೇಟಿಯಿಂದ ಆನೆ ಮತ್ತು ನಾಯಿಗಳಲ್ಲಿ ಪರಸ್ಪರ ಪ್ರೀತಿ ಉಂಟಾಗಿರುವಂತೆ ಕಾಣುತ್ತದೆ ಎಂಬ ಈ ಗಾಥೆಯನ್ನು ಹೇಳಿದ. ರಾಜ ಅವನ ಮಾತು ಕೇಳಿ, ವಿವೇಕಶಾಲಿಯೇ, ಈಗ ಏನು ಮಾಡಬೇಕು ಎಂದು ಕೇಳಿದ. ಆಗ ಬೋಧಿಸತ್ವ, ದೇವ, ನಮ್ಮ ಮಾಂಗಲಿಕ ಆನೆಯ ಮಿತ್ರನಾದ ನಾಯಿಯನ್ನು ಯಾರೋ ತೆಗೆದುಕೊಂಡು ಹೋಗಿದ್ದಾರೆ. ಯಾರ ಮನೆಯಲ್ಲಿ ಆ ನಾಯಿ ಸಿಗುತ್ತದೆಯೋ ಅವರಿಗೆ ಇಂಥ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಡಂಗುರ ಹೊಡೆಸಿ ಎಂದು ಹೇಳಿದ.
ಸರಿ, ರಾಜ ಹಾಗೆಯೇ ಮಾಡಿದ. ಆ ಸುದ್ದಿಯನ್ನು ಕೇಳಿ ಆ ಮನುಷ್ಯ ನಾಯಿಯನ್ನು ಬಿಟ್ಟು ಬಿಟ್ಟ. ನಾಯಿ ವೇಗವಾಗಿ ಓಡುತ್ತಾ ಆನೆಯ ಹತ್ತಿರಕ್ಕೆ ಬಂದು ಬಿಟ್ಟಿತು. ಆನೆ ಅದನ್ನು ಸೊಂಡಿಲಿನಿಂದ ತೆಗೆದುಕೊಂಡು ಮಸ್ತಕದ ಮೇಲಿರಿಸಿ ಕಣ್ಣೀರು ಸುರಿಸಿ ಮಸ್ತಕದಿಂದ ಕೆಳಗಿಳಿಸಿ ಅದು ತಿಂದ ಮೇಲೆ ತಾನು ತಿಂದಿತು. ಇವನು ಪಶುಗಳ ಮನಸ್ಸಿನ ಆಶಯವನ್ನು ತಿಳಿದುಕೊಂಡು ಬಿಟ್ಟಿದ್ದಾನೆ ಎಂದು ಸಂತೋಷದಿಂದ ರಾಜ ಬೋಧಿಸತ್ವನಿಗೆ ಅಪಾರ ಐಶ್ವರ್ಯವನ್ನು ಕೊಟ್ಟ. ಬುದ್ಧರು ಹೇಳುತ್ತಾರೆ, ಭಿಕ್ಷುಗಳೇ, ಇವರಿಬ್ಬರೂ ಕೇವಲ ಈಗ ಮಾತ್ರ ಪರಸ್ಪರ ಸ್ನೇಹಿತರುಗಳಾಗಿಲ್ಲ, ಹಿಂದೆಯೂ ಇವರು ಹೀಗೆಯೇ ಇದ್ದರು ಎಂದು ಧರ್ಮೋಪದೇಶ ಮಾಡಿ 4 ಆರ್ಯ ಸತ್ಯಗಳೊಂದಿಗೆ ಅನುಕೂಲಗಳನ್ನು ತೋರಿಸಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆಗಿನ ನಾಯಿ ಈಗಿನ ಉಪಾಸಕ, ಆನೆ ಈಗಿನ ವೃದ್ಧಧೇರ, ಅಮಾತ್ಯ ಪಂಡಿತ ನಾನೇ ಆಗಿದ್ದೆ ಎಂದು ಹೇಳಿ ಬುದ್ಧರು ಕಥೆಯನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.